ನೆಲಮಂಗಲದಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಮೋಟ್ಗಾನಹಳ್ಳಿಯ ಬೆಟ್ಟದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಗ್ರಾಮದಲ್ಲಿ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿರತೆ ಹಾವಳಿಗೆ ಮನೆಯಿಂದ ಹೊರಬರುವುದಕ್ಕೆ ಗ್ರಾಮಸ್ಥರು ಭಯಪಡ್ತಾ ಇದ್ದಾರೆ. ಚಿರತೆಯನ್ನ ಸೆರೆ ಹಿಡಿಯುವುದಕ್ಕೆ ನೆಲಮಂಗಲ ಅರಣ್ಯ ಇಲಾಖೆಗೆ ಮನವಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪದೇ ಪದೇ ಈ ತರ ಚಿರತೆ ಕಾಣಿಸಿಕೊಳ್ತಾ ಇರೋದು ಕಾಮನ್ ಅನ್ನೋಷ್ಟರ ಮಟ್ಟಿಗೆ ಚಿರತೆ ಹಾವಳಿ ಹೆಚ್ಚಾಗಿದೆ. ಮೋಟ್ಗಾನಹಳ್ಳಿ ನೆಲಮಂಗಲದಲ್ಲಿ ಈ ಚಿರತೆ ಓಡಾಟದ ದೃಶ್ಯ ಏನು ಸೆರೆಯಾಗಿದೆ ಅದನ್ನು ನೀವು ಈಗ ನೋಡ್ತಾ ಇದ್ದೀರಾ. ಸಿಸಿಟಿವಿಗಳಲ್ಲಿ ಚಿರತೆ ಓಡಾಟದ ದೃಶ್ಯ ಸಾಕಷ್ಟು ಕಡೆ ಸೆರೆಯಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಂತೂ ಚಿರತೆ ಓಡಾಟದ ದೃಶ್ಯ, ಪಾರ್ಕಲ್ಲೆಲ್ಲ ಚಿರತೆ ನುಗ್ಗಿರುವಂತಹ ದೃಶ್ಯಗಳು ಕೂಡ ಇದ್ವು. ಈಗ ಮೋಟ್ಗಾನಹಳ್ಳಿ, ನೆಲಮಂಗಲದ ಮೋಟ್ಗಾನಹಳ್ಳಿಯಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚರಣ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಇದೀಗ ಮೋಟ್ಗಾನಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷ. ಪ್ರತಿ ವಾರದಲ್ಲಿ ಒಂದು 2-3 ಸುದ್ದಿನಾದ್ರೂ ನಮಗೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಚಿರತೆ ಕಾಣಿಸಿಕೊಂಡಿರೋದು ಕಂಡು ಬರ್ತಾ ಇದೆ. ಅರಣ್ಯ ಇಲಾಖೆ ಏನ್ ಕ್ರಮ ಕೈಗೊಳ್ತಾ ಇದೆ, ಏನ್ ಅಪ್ಡೇಟ್ ಇದೆ ಈ ಮೋಟ್ಗಾನಹಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಸ್ ಶ್ರೀಲಕ್ಷ್ಮಿ, ನೆಲಮಂಗಲದ ಮೋಟ್ಗಾನಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು, ಬಂಡೆಯ ಮೇಲ್ಭಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು, ಅದರ ಜೊತೆಗೆ ನಗರದ ಒಳಗೆ ಪ್ರವೇಶಿಸಿ ಓಡಾಡಿರುವಂತಹ ಸಿಸಿಟಿವಿ ದೃಶ್ಯ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಏನು 11ನೇ ತಾರೀಕಿನ ಅಂದು ಈ ಒಂದು ಚಿರತೆ ಓಡಾಟವನ್ನ ನಡೆಸಿರುವಂತದ್ದು. ಅದರ ಜೊತೆಗೆ ನಿನ್ನೆ ಕೂಡ ಸಂಜೆಯ ವೇಳೆಗೆ ಈ ಒಂದು ಬಂಡೆಯ ಮೇಲೆ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು. ಸದ್ಯ ಅಲ್ಲಿನ ಸ್ಥಳೀಯ ನಿವಾಸಿಗಳೇನಿದ್ದಾರೆ ಅವರಲ್ಲಿ ಒಂದಿಷ್ಟು ಆತಂಕ ಹೆಚ್ಚಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ರಾಜಾರೋಷವಾಗಿ ನಗರದ ಒಳಗೆ ಬರ್ತಾ ಇದೆ, ಅದರ ಜೊತೆಗೆ ಬೆಟ್ಟದ ಮೇಲೆ ಪದೇ ಪದೇ ಕಾಣಿಸಿಕೊಳ್ತಾ ಇರೋದ್ರಿಂದಾಗಿ ಮತ್ತಷ್ಟು ಆತಂಕ ಹೆಚ್ಚಳ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಚಿರತೆ ಆಹಾರವನ್ನ ಹರಿಸಿ ಬರ್ತಾ ಇದೆ. ಈ ಹಿಂದೆ ಕೂಡ ಆ ಒಂದು ಮೋಟ್ಗಾನಹಳ್ಳಿಯಲ್ಲಿ 2-3 ನಾಯಿ ಮರಿಗಳು, ಅದರ ಜೊತೆಗೆ ಒಂದಷ್ಟು ಪ್ರಾಣಿಗಳು ಕೂಡ ಈ ಒಂದು ಚಿರತೆಗೆ ಬಲಿಯಾಗಿತ್ತು. ಇದರಿಂದಾಗಿ ಮತ್ತೆ ಏನಾದ್ರೂ ಮನುಷ್ಯರ ಮೇಲೆ ದಾಳಿ ಆಗುತ್ತಾ ಅನ್ನುವಂತ ಆತಂಕ ಸದ್ಯ ಇದೀಗ ಮೋಟ್ಗಾನಹಳ್ಳಿಯಲ್ಲಿ ಸೃಷ್ಟಿಯಾಗ್ತಾ ಇರುವಂತದ್ದು. ಈ ಒಂದು ಸಂಬಂಧ ಇದೀಗ ಅರಣ್ಯ ಇಲಾಖೆಗೆ ದೂರನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಆ ಒಂದು ಚಿರತೆಯ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಚಿರತೆಗೆ ಬೋನನ್ನ ಇಟ್ಟು ಆ ಒಂದು ಚಿರತೆಯನ್ನ ಸೆರೆ ಹಿಡಿಯುವಂತಹ ಕೆಲಸದಲ್ಲಿ ಅಧಿಕಾರಿಗಳು ಮುಂದಾಗಿದ್ರೆ, ಅಧಿಕಾರಿಗಳ ಕಣ್ಣಿಗೆ ಮಾತ್ರ ಈ ಒಂದು ಚಿರತೆ ಕಾಣ ಸಿಗ್ತಾ ಇಲ್ಲ. ಇದರಿಂದಾಗಿ ಚಿರತೆಯನ್ನ ಹಿಡಿಯುವಂತದ್ದು ಕಳೆದ 2 ದಿವಸಗಳಿಂದ ಕೂಡ ಸತತವಾಗಿ ನಡೀತಾ ಇದೆ. ಬೋನನ್ನ ಇರಿಸಿದ್ರು ಕೂಡ ಈ ಒಂದು ಚಿರತೆ ಕಾಣಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಹೊಸ ತಂತ್ರವನ್ನ ಉಪಯೋಗಿಸಿ ಆ ಒಂದು ಚಿರತೆಯನ್ನ ಹಿಡಿಯೋದಕ್ಕೆ ಒಂದು ಪ್ರಯತ್ನವನ್ನ ಕೂಡ ಪಡ್ತಾ ಇರುವಂತದ್ದು. ಆದ್ರೆ ಚಿರತೆ ಅಧಿಕಾರಿಗಳ ಕಣ್ಣಿಗೆ ಮತ್ತೆ ಇಟ್ಟಿರುವಂತಹ ಬೋನಿಗೆ ಬೀಳದೇ ಇರುವಂತದ್ದು, ಎಲ್ಲೋ ಒಂದು ಕಡೆಯಲ್ಲಿ ಅಲ್ಲಿನ ನಿವಾಸಿಗಳ ನಿದ್ದೆಯನ್ನ ಕೆಡಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚರಣ್ ಡೀಟೇಲ್ಸ್ಗಾಗಿ.